ಈ ಮಕ್ಕಳಿಗೆ ಬೇಸಿಗೆ ರಜಾ ಇದ್ದರೆ ಅವ್ರಿಗೆ ಇಡೀ ದಿನ ಟೈಮ್ ಪಾಸ್ ಮಾಡ್ಸೋದು ಹೇಗೆ ಅನ್ನೋದು ನಮಗೆ ತಲೆನೋವು ಆಗ್ಬಿಟ್ಟಿರುತ್ತೆ. ಇದು ಮಾಡು, ಅದು ಮಾಡೋಣ ಬಾ, ಅದು ಮಾಡಿಕೊಡು, ಇದು ಮಾಡಿಕೊಡು ಅಂತ ಏನಾದರೂ ಸಮನ್ವಿ ಕೇಳ್ತಾನೆ ಇರ್ತಾಳೆ. ಸೊ ಇವತ್ತು ಬೆಳಗ್ಗೆನೇ ಎದ್ದು ಬಂದು ಅಡುಗೆ ಮನೇಲಿ ಕೂತ್ಬಿಟ್ಟಿದ್ದಾಳೆ, ನನ್ನ ಫೇವ್ರೆಟ್ ತಿಂಡಿ ಮಾಡು ಅಂತ ಹೇಳಿ. ನಾವೆಲ್ಲ ಈಗ ದೊಡ್ಡವರಾಗ್ಬಿಟ್ಟಿದ್ದೀವಿ. ಸೊ ನಮ್ಗನ್ಸುತ್ತೆ ಚಿಕ್ಕ ಮಕ್ಕಳಿದ್ದಾಗಲೇ ಎಷ್ಟು ಚೆನ್ನಾಗಿತ್ತಲ್ವಾ, ಎಷ್ಟು ಆರಾಮಾಗಿದ್ವಿ ಅಲ್ವಾ ಅಂತ ಅನಿಸ್ತಾ ಇರುತ್ತಲ್ವ. ಆದರೆ ಚಿಕ್ಕ ಮಕ್ಳಿಗೆ ಏನು ಅನ್ಸುತ್ತಂದರೆ ನಾವು ಯಾವಾಗ ದೊಡ್ಡವರಾಗ್ತೀವಿ, ಸಮನ್ವಿ ನಾನು ಯಾವಾಗ ಉದ್ದ ಆಗ್ತೀನಿ, ನಾನು ಯಾವಾಗ ಈ ಸ್ವಿಚ್ ಹಾಕ್ಬೋದು, ನಾನು ಯಾವಾಗ ನಿನ್ನಷ್ಟು ಉದ್ದ ಆಗ್ತೀನಿ, ನಿನ್ನಷ್ಟು ದೊಡ್ಡವಳಾಗ್ತೀನಿ ಅಂತ ಕೇಳ್ತಾನೆ ಇರ್ತಾಳೆ. ಮನೇಲಿದ್ದರೆ ಅಜ್ಜಿ ಮನೆಗೆ ಹೋಗಬೇಕು ಅಂತ ಅನಿಸುತ್ತೆ, ಅಜ್ಜಿ ಮನೇಲಿದ್ದರೆ ಅಮ್ಮ ಬೇಕು ಅನಿಸುತ್ತೆ ಅವಳಿಗೆ. ಸೊ ಹಾಗಾಗಿ ನಮಗೂ ಹಾಗೇ, ಇಲ್ಲಿದ್ದರೆ ಇನ್ನೊಂದು ಯೋಚನೆ, ಇನ್ನೊಂದು ಕಡೆ ಇದ್ದರೆ ಮತ್ತೊಂದು ಯೋಚನೆ. ಹಾಗಾಗಿ ಜೀವನದಲ್ಲಿ ಯಾರೂ ಪ್ರೆಸೆಂಟಲ್ಲಿ ಬದುಕೋದೇ ಇಲ್ಲ ಅನಿಸುತ್ತೆ. ಈಗಿದ್ದೀವಿ, ಈ ಕ್ಷಣ ಚೆನ್ನಾಗಿದೆ, ಈ ಮೊಮೆಂಟಲ್ಲಿ ಬದುಕೋಣ ಅಂತ ಅನಿಸೋದೇ ಇಲ್ವೇನೋ. ಯಾವಾಗಲೂ ಯಾವುದಿರಲ್ವೋ ಅದ್ರ ಕಡೆಗೆ ಜಾಸ್ತಿ ಗಮನ ಹರಿಸ್ತಾ ಇರ್ತೀವೇನೋ ಅಂತ ಅನಿಸ್ಬಿಡತ್ತೆ.